ಹಾಯ್ ಹಲೋ ನಮಸ್ತೆ. ನೋಡಿ, ಈ ವರ್ಷದ ವಾತಾವರಣ ಗಮನಿಸ್ತಾ ಇದ್ದಿಲ್ವಾ? ವಿಪರೀತವಾಗಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಬೆಳೆಗಳನ್ನು ಕಾಪಾಡ್ಕೊಳ್ಳೋದು ಪ್ರೊಟೆಕ್ಷನ್ ತುಂಬ ಕಷ್ಟ ಆಗ್ತಾಯಿದೆ. ನೋಡಿ, ಯಾರಾದ್ರೂ ವ್ಯಕ್ತಿಗಳಿಗೆ VIP ಗಳಿಗೆ ಸೆಕ್ಯೂರಿಟಿ ಕೊಡಬೇಕಾದ್ರೆ ಟಾಪ್ ಮೋಸ್ಟ್ ಏನಂತ ಹೇಳ್ತೀವಿ, Z+ ಕ್ಯಾಟಗರಿ ಅಂತ ಹೇಳ್ತಾರೆ. ಹಾಗೆ ಬೆಳೆಗಳಲ್ಲಿ Z+ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟ್ಗೆ ಈಗ ಬಂದಿದೆ, ಲಾಂಚ್ ಆಗಿದೆ. ಅದನ್ನು ತೋರಿಸ್ಲಿಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಗಮನಿಸಿ, ಇದ್ರ ಮೇಲೆ ನೀವು ಕ್ಲೋಸಾಗಿ Z+ ಅಂತಲೇ ಕೊಟ್ಟಿದ್ದಾರೆ. ಸೊ ಇದು ಹೇಗೆ ಆಶ್ಚರ್ಯ ಆಗ್ತಾ ಇದೆಯಾ? ಕ್ವಶನ್ಸ್ ಬರ್ತಾ ಇದೆಯಾ? ಅದೇಗೆ ಹೇಳ್ತೀರಿ Z+ ಅಂತೇಳಿ? ನೋಡಿ, ಹೇಳ್ತಾ ಹೋಗ್ತೀನಿ ಡೀಟೇಲ್ಸ್. ಇದೊಂದು ಕಾಂಬಿನೇಷನ್ನು, ಒಂದು ರೇರ್ ಕಾಂಬಿನೇಷನ್. ಜೊತೆಗೆ ಇದು ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಕಾಂಬಿನೇಷನ್ನು ಲಾಂಚ್ ಆಗ್ತಾ ಇರೋದು. ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಧನುಕಾ ಅಗ್ರಿಟೆಕ್ ಕಂಪ್ನಿ. ಇದು ಜಪಾನಿನ 2 ಕಂಪನಿಗಳ ಸಹಯೋಗದೊಂದಿಗೆ ಮಾಡ್ತಿರ್ತಕ್ಕಂಥದ್ದು. ಸೊ ಯಾವುದು ಜಪಾನ್ 2 ಕಂಪ್ನಿ? ಹೋಕೋ ಕೆಮಿಕಲ್ ಇಂಡಸ್ಟ್ರಿ ಕಂಪ್ನಿ ಲಿಮಿಟೆಡ್ ಮತ್ತು ನಿಪಾನ್ ಸೋಡಾ ಕಂಪ್ನಿ ಲಿಮಿಟೆಡ್. ಸೊ ಬೆಂಗಳೂರಿನಲ್ಲಿ ಈ ಪ್ರಾಡಕ್ಟ್ ಲಾಂಚ್ ಆದಂಥ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. धानुका एग्रीटेक लिमिटेड जल्द लेकर आ रहा है आपके लिए एक ऐसा उत्पाद जो दे आपकी फसलों को Z+ की सुरक्षा, जिसमें है जीवाणुनाशक और फफूंदनाशक, 2 की शक्ति, जो बना है जापान की कंपनी होको और नीसो के सहयोग से। देश के किसानों का विश्वास, धानुका। संपली ದೊಡ್ಡ ಪ್ಲಾಟ್ಫಾರ್ಮಿಗೆ ಜೆನೆಟ್ ಇದನ್ನು ಫಸ್ಟ್ ಟೈಮ್ ನಾವು ಇವಾಗ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ಪ್ರಾಡಕ್ಟ್ ಬಂದಿದೆ ಮಾರ್ಕೆಟ್ಗೆ, ನಿಮಗೆಲ್ಲ ಸಿಗುತ್ತೆ ಈಗ. ಇದರ ವಿಶೇಷತೆ ಏನು ನೋಡ್ತಾ ಹೋಗೋಣವಾ? ನೋಡಿ, ಇದೊಂದು ಯೂನಿಕ್ ಅಂತ ಹೇಳ್ಬೋದು, ವಿಶೇಷವಾದ ಔಷಧಿ ಅಂತ ಇರ್ಬೋದು. ಯಾಕೆ ವಿಶಿಷ್ಟ ಅಂದರೆ ಇದೊಂದು ಕಾಂಬಿನೇಷನ್ ಪ್ರಾಡಕ್ಟು. ಕಾಂಬಿನೇಷನ್ ಅಂದರೆ ಸಂಯೋಜನೆ, 2 ಮಾಲಿಕ್ಯೂಲ್ಸ್ ಇದೆ, 2 ಪ್ರಾಡಕ್ಟ್ ಇದೆ. ಅದು ಯಾವುದು? ಯಾಕೆ ವಿಶೇಷ ಅಂದರೆ ಇದರಲ್ಲಿ ಫಂಗಿಸೈಡ್ ಇದೆ, ಬ್ಯಾಕ್ಟೀರಿಸೈಡ್ ಇದೆ. ನಿಮಗೆಲ್ಲ ಗೊತ್ತಿದೆ, ವಿಶೇಷವಾಗಿ ಟೊಮೊಟೊ ಬೆಳೀತಕ್ಕಂಥ ರೈತರುಗಳಿಗೆ ಕಳೆದ 3 ತಿಂಗಳಿಂದಲೂ ಬ್ಯಾಕ್ಟೀರಿಯಾ ರೋಗ ಇನ್ನಿಲ್ಲದಂತೆ ಕಾಡಿಸ್ತಾ ಇದೆ ಇದು. ಸೊ ಇವೆರಡೂ ಒಟ್ಟಿಗೆ ಇರತಕ್ಕಂಥ ಒಂದು ವಿಶೇಷವಾದ ಫಂಗಿಸೈಡ್ ಅಂತ ಕರಿಬೋದು. ಇದು ಫಂಗಿಸೈಡ್ ಕಂಟೆಂಟ್ ಯಾವುದಿದೆ ಇದರಲ್ಲಿ? ಥಯೋಫಿನೇಟ್ ಮೀಥೈಲ್, ಅದು 38% ಇದೆ. ಇದು ಮಾರ್ಕೆಟಲ್ಲಿ ನಿಮಗೆ ಈ ಹೆಸರು ಅರ್ಥ ಆಗದಿದ್ರೆ ರೋಕೋ ಅಂದರೆ ಎಷ್ಟೋ ಜನಗಳಿಗೆ ಗೊತ್ತಾಗುತ್ತೆ. ಅದೆಂಥ ಒಂದು ಅದ್ಭುತವಾದ ಮಾಲಿಕ್ಯೂಲು, ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್. ಅದು ಅದರ ಜೊತೆಯಲ್ಲಿ ಒಂದು ಅದ್ಭುತವಾದ ಸಂಯೋಜನೆ ಮಾಡಿರೋದು ಒಂದು ಬ್ಯಾಕ್ಟೀರಿಸೈಡ್, ಕಸುಗಮೈಸಿನ್, ಅದು 2.21%. ಇವೆರಡು ಸಂಯೋಜನೆ ಆಗಿರೋದ್ರಿಂದ ಇದು ಅನೇಕ ರೋಗಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ಅದಕ್ಕೆ ಇದನ್ನು ವಿಶಾಲ ಶ್ರೇಣಿಯ ಔಷಧಿ, ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್ ವಿತ್ ಬ್ಯಾಕ್ಟೀರಿಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಜೊತೆಗೆ ಇದೊಂದು ಸ್ಟ್ರಾಂಗ್ ಸಿಸ್ಟಮಿಕ್ ಫಂಗಿಸೈಡ್, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಅಂತ ಹೇಳ್ಬೋದು. ಅಂದರೆ ಇದನ್ನು ಉಪಯೋಗ ಹೇಗೆ ಮಾಡ್ಬೋದು ನೋಡಿ, ಇದು ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ರೋಗ ಬಾರದಂತೆ ತಡೆಗಟ್ಟೋದಕ್ಕೆ, ಪ್ರಿವೆಂಟಿವ್, ರೋಗ ಬಂದ ನಂತರ ಉಪಚರಿಸಲಿಕ್ಕೆ, ಕ್ಯುರೇಟಿವ್. ಇಟ್ ಗಿವ್ಸ್ ಬೋತ್ ಪ್ರಿವೆಂಟಿವ್ ಆ್ಯಂಡ್ ಕ್ಯುರೇಟಿವ್ ಆ್ಯಕ್ಷನ್ ಅಂತ ಹೇಳ್ಬೋದು, ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿರ್ತಕ್ಕಂಥ ತಂತ್ರಜ್ಞಾನ ನಾನು ಆಗಲೇ ಹೇಳಿದೆ, ಧನುಕಾ ಅಗ್ರಿಟೆಕ್ ಕಂಪ್ನಿಯವರು ಜಪಾನಿನ 2 ಕಂಪ್ನಿಗಳ ಕೊಲಾಬ್ರೇಷನ್ನೊಂದಿಗೆ ಇದನ್ನು ಸಂಯೋಜನೆ ಮಾಡಿ ಮಾರ್ಕೆಟಿಗೆ ತಂದಿದ್ದಾರೆ. ಇದು ಒಂದು SC ಫಾರ್ಮುಲೇಷನ್ನಲ್ಲಿರೋದ್ರಿಂದ ನಿಮಗೆ ಉಪಯೋಗ ಆಗೋದಕ್ಕೂ ತುಂಬ ಸುಲಭ ಉಪಯೋಗಿಸೋದಕ್ಕೆ. ಅಳತೆ ಹಾಕ್ಕೊಳ್ಳೋದಾಗಿರ್ಬೋದು, ಮಿಕ್ಸಿಂಗ್ ಆಗಿರ್ಬೋದು, ಅಷ್ಟು ಚಾಲೆಂಜಸ್ ಬರೋಲ್ಲ. ಸೊ ಇದರ ಮೋಡ್ ಆಫ್ ಆ್ಯಕ್ಷನ್ ಆಗಿದೆ, ಕಾರ್ಯವಿಧಾನ ಹೇಗಿದೆ, ಯಾವ ರೀತಿ ಕೆಲಸ ಮಾಡುತ್ತೆ, ಟೆಕ್ನಿಕಲ್ ಅಂಶ ನೋಡಿ. ಇಟ್ ಇನ್ಹಿಬಿಟ್ಸ್ ದಿ ಐಫಲ್ ಗ್ರೋತ್ ಆಫ್ ದಿ ಫಂಗೈ ಆ್ಯಂಡ್ ಪ್ರಿವೆಂಟ್ ಡೆವಲಪ್ಮೆಂಟ್ ಆಫ್ ಲೆಷನ್ಸ್ ಆಫ್ ದಿ ಫಂಗೈ. ಅಂದರೆ ಫಂಗಸ್ಸು, ರೋಗ ಹರಡ್ತಕ್ಕಂಥ ಫಂಗಸ್ಸು ಗಿಡಕ್ಕೆ ಎಂಟ್ರಿ ಆದಮೇಲೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತದಲ್ಲ, ಹೈಫೆ ಎಳೆಗಳನ್ನು ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಅವುಗಳ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತೆ ಮತ್ತು ಗಾಯದ ಕಲೆಗಳನ್ನು ಆಗೋದನ್ನು ತಡೆಯುತ್ತೆ ಅಂತ ಹೇಳ್ಬೋದು.
ಜೊತೆಗಿದು ಇಟ್ ಕಿಲ್ಸ್ ಬೋತ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ಬೈ ಇನ್ಹಿಬಿಟಿಂಗ್ ದಿ ಪ್ರೋಟೀನ್ ಸಿಂಥಸಿಸ್. ಯಾವುದೇ ಬೆಳವಣಿಗೆಗೆ, ಯಾವುದೇ ಒಂದು ಜೀವಿಗೆ ಬೆಳವಣಿಗೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನ್ ಸಿಂಥಸಿಸ್, ಪ್ರೋಟೀನ್ ಅಭಿವೃದ್ಧಿ ಆಗೋದನ್ನು ತಡೆಗಟ್ಟುತ್ತೆ. ಸೊ ನಿಮ್ಗೆ ಅನೇಕ ಜನಗಳಿಗೆ ಗೊತ್ತಿದೆ ಪ್ರೋಟೀನ್ನ ಮೂಲ ಏನು? ಅಮೈನೋ ಆಸಿಡ್ಸ್. ಗ್ರೂಪ್ ಆಫ್ ಅಮೈನೋ ಆಸಿಡ್ಸಿಂದ ಪ್ರೋಟೀನ್ ಆಗೋದು. ಇದು ಅಮೈನೋ ಆಸಿಡ್ಗಳು ಫಾರ್ಮೇಷನ್ ಆಗೋದ್ರನ್ನ ತಡೆಗಟ್ಟಿ ಪ್ರೋಟೀನ್ ಸಿಂಥಸಿಸನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಔಷಧಿ ಸಿಂಪರಣೆ ಮಾಡಿದಾಗ. ಹೀಗಾಗಿ ಶಿಲೀಂಧ್ರ, ಫಂಗಸ್ ಮತ್ತು ಬ್ಯಾಕ್ಟೀರಿಯಾ ಎರಡೂ ಶೀಘ್ರವಾಗಿ ಹತೋಟಿಗೆ ಬರುತ್ತೆ ಫ್ರೆಂಡ್ಸ್. ಇದು ಟೊಮೊಟೊ ಬೆಳೆಯಲ್ಲಿ ವಿಶೇಷವಾಗಿ ಅನೇಕ ರೋಗಗಳಿಗೆ ಇದು ನಿಯಂತ್ರಣ ಕೊಡುತ್ತೆ. ವಿಶೇಷವಾಗಿ ಈ ವರ್ಷ ಅಂತೂ ತುಂಬಾ ಕಾಡಿಸ್ತು ಪೌಡ್ರಿ ಮಿಲ್ಡ್ಯೂ, ಬೂದಿ ರೋಗ ಮತ್ತು ಬ್ಯಾಕ್ಟೀರಿಯಾ ಎಲೆ ಚುಕ್ಕೆ ರೋಗ. ಈಗಲೂ ಇದೆ, ನಿರಂತರವಾಗಿ ಸ್ಪ್ರೇ ಮಾಡ್ತಾಯಿದ್ರೂ ಅದು ಗಿಡದಲ್ಲಿ ಹಾಗೆ ಕಾಣಿಸ್ತಲೇ ಇದೆ. ಸೊ ಇದು ಒಂದು ಅದ್ಭುತವಾದ ಸಂಯೋಜನೆ ಇರತಕ್ಕಂಥ ಪ್ರಾಡಕ್ಟನ್ನು ನೀವು ಬಳಸಿ ನಿಮ್ಮ ಬೆಳೆಯನ್ನು ನೀವು ಕಾಪಾಡ್ಕೋಬೋದು ಫ್ರೆಂಡ್ಸ್. ಇದು ಯಾವ ಅಳತೆನಲ್ಲಿ ಸಿಂಪಡಣೆ ಮಾಡಬೇಕು? 1 ಲೀಟ್ರ್ ನೀರಿಗೆ 2 ಮಿಲಿ. ಇದು SC ಫಾರ್ಮುಲೇಷನ್ ಆಗಿರೋದ್ರಿಂದ ನೀವು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳೋದು ಅಷ್ಟು ಚಾಲೆಂಜ್ ಆಗೋಲ್ಲ. ಪೌಡ್ರ್ ಫಾರ್ಮೇಷನ್ ಇದ್ದಾಗ ಒಂದಷ್ಟು ಚಾಲೆಂಜ್ ಆಗ್ತದೆ. ಯಾವ್ಯಾವ ಅಳತೆನಲ್ಲಿ ಲಭ್ಯ ಇದೆ? 100 ಮಿಲಿನಲ್ಲಿ ಸಿಗ್ತದೆ ನಿಮಗೆ, 400 ಮಿಲಿನಲ್ಲಿ ಸಿಗ್ತದೆ, ಮತ್ತು 1 ಲೀಟ್ರ್ ಪ್ಯಾಕಿಂಗಲ್ಲಿ ಸಿಗುತ್ತೆ. ಇದನ್ನು ಯಾವ ಹಂತದಲ್ಲಿ ಬಳಸಬೇಕು ನೋಡಿ. ಬೆಳವಣಿಗೆಯ ಯಾವುದೇ ಹಂತದಲ್ಲಿ ನೀವು ರೋಗ ಬಾರದ ರೀತಿಯನ್ನು ಉಪಯೋಗಿಸ್ಬೋದು. ರೋಗ ಬಂದ ಮೇಲೆ ಪ್ರೊಟೆಕ್ಷನ್ಗೂ ಉಪಯೋಗಿಸ್ಬೋದು. ಜೊತೆಗೆ ಒಂದು ಅಡ್ವೈಸ್ ಏನಂದರೆ, ಒಮ್ಮೆ ಉಪಯೋಗಿಸಿದ 10 ರಿಂದ 15 ದಿನಗಳಲ್ಲಿ ಮರು ಸಿಂಪರಣೆ ಮಾಡೋದು ಅತ್ಯಗತ್ಯ. ಯಾವ ಹಂತದಲ್ಲಿ ಸಿಂಪರಣೆ ಮಾಡಬಾರ್ದು ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಪಕ್ವತೆಯ ಹಂತದಲ್ಲಿ, ಅಂದರೆ ಮೆಚ್ಯೂರಿಟಿ ಸ್ಟೇಜಲ್ಲಿ, ಮತ್ತು ಜಸ್ಟ್ ಬಿಫೋರ್ ಹಾರ್ವೆಸ್ಟ್ ಅಂತ ಹೇಳ್ಬೋದು. ಅಂದರೆ ಕೊಯ್ಲು ಮಾಡುವ ಮೊದಲು ಸಿಂಪರಣೆ ಮಾಡೋದು ಬೇಡ. ಯಾಕಂದರೆ ಇದು ಬ್ಯಾಕ್ಟೀರಿಯಾ ಸೈಡ್ ಇರೋದ್ರಿಂದ ಸುಮಾರು ದಿನಗಳ ಕಾಲ ಅದರಲ್ಲಿ ರೆಸಿಡ್ಯೂ ಇರ್ತದೆ. ಅದರಿಂದ ಪಕ್ವತೆ ಹಂತದಲ್ಲಿ, ಕಾಯಿ ಮಾಗುವ ಹಂತದಲ್ಲಿ ಕೊಯ್ಲಿಗೆ ಮೊದಲು ಇದನ್ನು ಬಳಸೋದು ಬೇಡ ಅಂತ ಈ ಲೇಬಲಲ್ಲಿದೆ, ನೀವು ನೋಡ್ಕೋಬೋದು ಅದನ್ನು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು, ಎಂಟ್ರಿ ಪೀರಿಯಡ್ 24 ಗಂಟೆಗಳಿದೆ. 24 ಅವರ್ಸ್. ನೀವು ಲೇಬಲ್ಗಳು ಓದೋ ಅಭ್ಯಾಸ ಇದ್ದರೆ, ಅದು ಇಲ್ದಿದ್ರೆ ಅಭ್ಯಾಸ ಮಾಡ್ಕೊಳ್ಳಿ. ಇದು ಯಾಕೆ ಇಂಪಾರ್ಟೆಂಟು? ಏನು ಎಂಟ್ರಿ ಪೀರಿಯಡ್ ಅಂತ ಏನು? ಈಗ ನೀವು ಔಷಧಿ ಸಿಂಪರಣೆ ಮಾಡಿದ ಸಮಯ ಮುಗಿದ ನಂತರ 24 ಗಂಟೆಗಳಲ್ಲಿ ನೀವಲ್ಲಿ ಏನು ಆ ತೋಟದಲ್ಲಿ ಕೆಲಸ ಮಾಡಬಾರ್ದು, ಅದನ್ನು ತಾಗಿಸ್ಕೋಬಾರ್ದು. ಅದು ನಿಮಗೆ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅಲ್ಲಿ ಕಳೆ ತೆಗೆಯೋದು, ಮತ್ತೊಂದು ದಾರ ಕಟ್ಟೋಕ್ಕೆ ಹೋಗ್ತಿರ್ತೀರಿ, ಅದು ಅಲುಗಾಡ್ತಾ ಇರ್ತದೆ, ಮತ್ತು ವಾತಾವರಣಕ್ಕೆ ಅದು ಚದುರಿ ಹೋಗೋಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಎಂಟ್ರಿ ಪೀರಿಯಡ್ 24 ಗಂಟೆಗಳಂತ ಇದೆ. ಸೊ ಇವತ್ತು ನೀವು ಬೆಳಗ್ಗೆ 10 ಗಂಟೆಗೆ ಔಷಧಿ ಮುಗಿಸಿದ್ರಿ ಅಂದರೆ ನಾಳೆ 10 ಗಂಟೆ ಮೇಲೆ ನೀವು ತೋಟದಲ್ಲಿ ಎಂಟ್ರಿ ಮಾಡಿ ಕೆಲಸಗಳು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ಒಂದು ಅದ್ಭುತವಾದ ವಿಶೇಷ ಸಂಯೋಜನೆ ಇರೋದ್ರಿಂದ ಇಂದಿನ ಈ ವಾತಾವರಣದ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಿಮ್ಮ ಬೆಳೆನ ಕಾಪಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಫಾರ್ಮುಲೇಷನ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಎಷ್ಟು ಜನ ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಿ. ಸೊ ಆದರೆ ಲೈಕ್ ಮಾಡ್ತಾಯಿಲ್ಲ, ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಲೈಕು ನನಗೆ ಇನ್ನೊಂದು ಹೊಸ ಹುರುಪು ಕೊಡುತ್ತೆ. ಹೆಚ್ಚು ವೀಡಿಯೋಗಳು, ಹೆಚ್ಚು ತಾಂತ್ರಿಕ ಮಾಹಿತಿಗಳನ್ನು ನಿಮಗೆ ಕೊಡಬೇಕು ಅನ್ನೋ ಒಂದು ನನಗೆ ಹಂಬಲ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಸೊ ಮುಗಿಸುವ ಮುಂದೆ ಇನ್ನೊಂದು, ನನ್ನ ಮುಂದಿನ ವಿಡಿಯೋ ನಿಮಗೆ ನಿಜವಾಗಲೂ 2 ಅದ್ಭುತವಾದ ಸಬ್ಜೆಕ್ಟ್ಗಳ ಬಗ್ಗೆ 2 ವಿಡಿಯೋ ಕೊಡೋನಿದ್ದೀನಿ. ಒಂದು, ಯಾಕೆ ರಸಗೊಬ್ಬರಗಳು ಸಿಗ್ತಿಲ್ಲ, ವಿಶೇಷವಾಗಿ DAP ಗೊಬ್ಬರ ಯಾಕೆ ಸಿಗ್ತಿಲ್ಲ, ಅದು ಒಂದು ನೈಜವಾದ ಕಾರಣ ತಿಳಿಸ್ತೀನಿ. ಇನ್ನೊಂದು, ನೀವು ನಿರಂತರವಾಗಿ ಕೊಂಡ್ಕೊಂಡು ಬರ್ತಿರ್ತಕ್ಕಂಥ ಔಷಧಿಗಳು ಅಧಿಕೃತನ ಅನಧಿಕೃತನ, ಅಸಲಿನ ನಕಲಿನ, ಹೇಗೆ ಪರಿಶೀಲನೆ ಮಾಡ್ಕೊಳ್ಳೋದು, ಕೆಲವೊಂದು ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಕೀಪ್ ವೇಟಿಂಗ್. ಥ್ಯಾಂಕ್ ಯು ವೆರಿ ಮಚ್.